Welcome to video class. In this 27th session, I will be explaining about the topic bureaucracy, its meaning, merits and demerits. ಇಂದಿನ ವಿಡಿಯೋ ತರಗತಿಗೆ ವಿದ್ಯಾರ್ಥಿಗಳಿಗೆ ಸ್ವಾಗತ. ಇಂದಿನ ವಿಡಿಯೋ ತರಗತಿಯಲ್ಲಿ ಘಟಕ 3 ಸಿಬ್ಬಂದಿ ಆಡಳಿತದಲ್ಲಿ ಬರುವ ನೌಕರಶಾಹಿಯ ಅರ್ಥ, ಗುಣ ಮತ್ತು ಅವಗುಣಗಳನ್ನು ವಿವರಿಸಲಾಗಿದೆ. First, let us see what we have studied in the previous session. Dear students, in the previous session, we have studied the meaning, definition, and features of civil service. In this session, we shall study the meaning, merits, and demerits of bureaucracy. ಪ್ರಿಯ ವಿದ್ಯಾರ್ಥಿಗಳೇ, ಹಿಂದಿನ ವಿಡಿಯೋ ತರಗತಿಯಲ್ಲಿ ನಾವು ನಾಗರಿಕ ಸೇವೆಯ ಅರ್ಥ, ವ್ಯಾಖ್ಯೆಗಳು ಮತ್ತು ಲಕ್ಷಣಗಳನ್ನು ತಿಳಿದುಕೊಂಡಿದ್ದೇವೆ. ಇಂದಿನ ತರಗತಿಯಲ್ಲಿ ನಾವು ನೌಕರಶಾಹಿಯ ಅರ್ಥ, ಗುಣ ಮತ್ತು ಅವಗುಣಗಳನ್ನು ತಿಳಿದುಕೊಳ್ಳುವ. The objective of this session is to enable you all to understand the meaning, merits and demerits of bureaucracy. ಇಂದಿನ ತರಗತಿಯ ಉದ್ದೇಶ ವಿದ್ಯಾರ್ಥಿಗಳಿಗೆ ನೌಕರಶಾಹಿಯ ಅರ್ಥ, ಗುಣ ಮತ್ತು ಅವಗುಣಗಳ ಬಗ್ಗೆ ತಿಳಿಸಿಕೊಡುವುದಾಗಿದೆ. Meaning of bureaucracy. Bureaucracy is a system of administration in which professional class of expert civil servants administers the affairs of the state in an impartial manner and is organized in a hierarchical way. Hence, bureaucracy implies a system of government in which most of the decisions are taken by state officials rather than by elected representatives. ನೌಕರಶಾಹಿ ಪದ್ಧತಿ ಎಂದರೆ ಅಧಿಕಾರಿಗಳಿಂದ ಆಡಳಿತ ನಡೆಯುವ ಪದ್ಧತಿ ಎನ್ನಬಹುದು. ಆಧುನಿಕ ಕಾಲದಲ್ಲಿ ಪಾಶ್ಚಾತ್ಯ ದೇಶಗಳಲ್ಲಿ ಅಸ್ತಿತ್ವಕ್ಕೆ ಬಂದ ರಾಷ್ಟ್ರರಾಜ್ಯ ಪದ್ಧತಿ ಅಧಿಕಾರಶಾಹಿ ವ್ಯವಸ್ಥೆಯ ಬೆಳವಣಿಗೆಗೆ ಮಹತ್ತರವಾದ ಕೊಡುಗೆ ನೀಡಿತು. The word bureaucracy is derived from the French word bureau, which means small desks, and the Greek word kresian, which means to rule. So, the word bureaucracy literally means rule by desks or offices. ಬ್ಯೂರೋಕ್ರಸಿ ಎಂಬ ಪಾರಿಭಾಷಿಕ ಶಬ್ದ ಫ್ರೆಂಚ್ ಭಾಷೆಯ ಬ್ಯೂರೋ ಮತ್ತು ಗ್ರೀಕ್ ಭಾಷೆಯ ಕ್ರೆಷಿಯನ್ ಎಂಬ ಪದದಿಂದ ಬಂದದಾಗಿದೆ. ಬ್ಯೂರೋ ಪದದ ಅರ್ಥ ಡೆಸ್ಕ್ ಅಥವಾ ಬರೆಯುವ ಮೇಜು. ಗ್ರೀಕ್ ಪದ ಕ್ರೆಷಿಯನ್ ಎಂದರೆ ಆಡಳಿತ ನಡೆಸು. ಈ ನೆಲೆಯಲ್ಲಿ ಬ್ಯೂರೋಕ್ರಸಿ ಎಂದರೆ ಮೇಜಿನ ಸರಕಾರ ಅಥವಾ ಅಧಿಕಾರಿಗಳ ಆಡಳಿತ ಎಂದು ಅರ್ಥವಾಗುತ್ತದೆ. ಅಂದರೆ ಇದು ಆಡಳಿತಾಧಿಕಾರ ಇಲಾಖೆಗಳಲ್ಲಿ, ಕಚೇರಿಗಳಲ್ಲಿ ಕೇಂದ್ರೀಕೃತವಾಗುತ್ತದೆ ಎಂಬುದನ್ನು ಪ್ರತಿಪಾದಿಸುತ್ತದೆ. ಹರ್ಮನ್ ಫೈನರ್ ಅವರ ಪ್ರಕಾರ ನೌಕರಶಾಹಿ ಎಂದರೆ ಅಧಿಕಾರಿಗಳ ಆಡಳಿತ. The terms bureaucracy, civil service, public service, civil servants, government servants, officials of government, and permanent executive are used to describe all such persons who carry out the day-to-day administration of the state. The terms bureaucracy and civil services are popularly used as synonymous. ರಾಜ್ಯದ ದೈನಂದಿನ ಆಡಳಿತದ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಹೋಗುವ ವ್ಯಕ್ತಿಗಳನ್ನು ವಿವರಿಸಲು ನೌಕರಶಾಹಿ, ನಾಗರಿಕ ಸೇವೆ, ಸಾರ್ವಜನಿಕ ಸೇವೆ, ನಾಗರಿಕ ಸೇವಕರು, ಸರ್ಕಾರಿ ನೌಕರರು, ಸರಕಾರದ ಉದ್ಯೋಗಿಗಳು ಎಂಬ ಪದವನ್ನು ಬಳಸಲಾಗುತ್ತದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ನೌಕರಶಾಹಿ ಎಂದರೆ ಅಧಿಕಾರಿಗಳಿಂದ ಆಡಳಿತ ನಡೆಯುವ ಪದ್ಧತಿ
ಅಥವಾ ಅಧಿಕಾರಿಗಳ ಸರಕಾರ. ವಿಶೇಷ ಅರ್ಥದಲ್ಲಿ ನೌಕರಶಾಹಿ ಎಂದರೆ ವಿವಿಧ ಶ್ರೇಣಿಯ ಅಧಿಕಾರಿಗಳ ಮೂಲಕ ನಡೆಯುವ ಆಡಳಿತ. ನೌಕರಶಾಹಿ ಮತ್ತು ನಾಗರಿಕ ಸೇವೆ ಎಂಬ ಪದಗಳನ್ನು ಸಮಾನವಾಗಿ ಬಳಸಲಾಗುತ್ತದೆ. Dear students, now let us understand the merits of bureaucracy. Following are some of the merits of bureaucracy. ವಿದ್ಯಾರ್ಥಿಗಳೇ, ಇದೀಗ ನಾವು ನೌಕರಶಾಹಿ ಪದ್ಧತಿಯ ಗುಣಗಳ ಬಗ್ಗೆ ತಿಳಿದುಕೊಳ್ಳುವ. First merit of bureaucracy is division of labor. Work is divided on the basis of specialization, which makes work easier. To ensure that each office has a clearly defined duties and responsibilities. Workers become experts because of the division of labor. ನೌಕರಶಾಹಿ ಪದ್ಧತಿಯ ಮೊದಲನೆಯ ಗುಣ ಶ್ರಮ ವಿಭಜನೆ. ನೌಕರಶಾಹಿ ಪದ್ಧತಿಯು ವ್ಯವಸ್ಥಿತವಾದ ಶ್ರಮ ವಿಭಜನೆಯ ಮೇಲೆ ಆಧಾರಿತವಾಗಿದೆ. ಕೆಲಸ ಕಾರ್ಯಗಳನ್ನು ಅನೇಕ ವಿಶೇಷ ಭಾಗಗಳಾಗಿ ವಿಂಗಡಿಸಿರುವ ಕಾರಣ ಪ್ರತಿಯೊಬ್ಬ ನೌಕರನು ಒಂದು ನಿರ್ದಿಷ್ಟ ಕಾರ್ಯವನ್ನು ಮಾಡುತ್ತಾರೆ ಮತ್ತು ಅದರಲ್ಲಿ ದಕ್ಷತೆಯನ್ನು ಪಡೆಯುತ್ತಾನೆ. ಸೆಕೆಂಡ್ಲಿ, ಎಫಿಷಿಯನ್ಸಿ. ವರ್ಕ್ ಈಸ್ ಪರ್ಫಾರ್ಮ್ಡ್ ಅಂಡರ್ ದ ಇಮ್ಮಿಡಿಯೇಟ್ ಮ್ಯಾನೇಜರ್ಸ್ in the hierarchical system. By this, competency increases. Division of labor and specialization also lead to efficiency. Second one, dakshate. ಕೆಳದರ್ಜೆಯ ಅಧಿಕಾರಿಗಳು ಮೇಲ್ದರ್ಜೆಯ ಅಧಿಕಾರಿಗಳ ನಿಯಂತ್ರಣದಲ್ಲಿ ಶ್ರೇಣಿ ಪದ್ಧತಿಯಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಇಲ್ಲಿ ಪ್ರತಿಯೊಬ್ಬ ಅಧಿಕಾರಿಯು ತನ್ನ ಕೈ ಕೆಳಗಿನ ಅಧಿಕಾರಿಗಳ ಕಾರ್ಯಗಳಿಗೆ ಹೊಣೆಗಾರನಾಗಿರುವುದರಿಂದ ದಕ್ಷತೆ ಹೆಚ್ಚಾಗುತ್ತದೆ. ಥರ್ಡ್ ಒನ್, ಸ್ಟ್ರಕ್ಚರ್. A structure of firm is created by specifying the duties and responsibilities and reporting relationships within a command hierarchy. Structure sets the pace and framework for the functioning of the organization. Third one, ರಚನೆ. ನೌಕರಶಾಹಿಯು ಒಂದು ವ್ಯವಸ್ಥಿತವಾದ ರಚನೆಯನ್ನು ಹೊಂದಿದೆ. ಅಂದರೆ ನೀತಿ ಮತ್ತು ನಿಯಮಗಳು ಮೊದಲೇ ವ್ಯಾಖ್ಯಾನಿಸಲ್ಪಟ್ಟಿರುವುದರಿಂದ ನೌಕರಶಾಹಿಯು ಒಂದು ವ್ಯವಸ್ಥಿತ ರಚನೆಯಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಈ ರಚನೆಯು ಸಂಸ್ಥೆಯ ಕಾರ್ಯಚಟುವಟಿಕೆಗೆ ವೇಗವನ್ನು ನೀಡುತ್ತದೆ. Fourth merit of bureaucracy is rules and regulations. Detailed rules and regulations regarding work behavior, rights and duties of employee are laid down. Most of the time, rules and regulations are clearly stated. ನೀತಿ ಮತ್ತು ನಿಯಮಗಳು. ನೌಕರಶಾಹಿ ಪದ್ಧತಿಯು ನಿರ್ದಿಷ್ಟ ಲಿಖಿತ ನಿಯಮಗಳ ಚೌಕಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತದೆ. ಅಂದರೆ ಈ ನೀತಿ ನಿಯಮಗಳು ಮೊದಲೇ ವ್ಯಾಖ್ಯಾನಿಸಲ್ಪಟ್ಟಿರುತ್ತದೆ. ಆದ್ದರಿಂದ ನೌಕರಶಾಹಿ ಪದ್ಧತಿಯಲ್ಲಿ ಅಧಿಕಾರಿಗಳು ಸ್ವೇಚ್ಛೆಯಾಗಿ ವರ್ತಿಸುವುದು ಸಾಧ್ಯವಿಲ್ಲ. ಈ ಲಿಖಿತ ನಿಯಮಗಳು ನೌಕರರ ಹಕ್ಕುಗಳು ಮತ್ತು ಕರ್ತವ್ಯಗಳ ಬಗ್ಗೆ ವಿವರಣೆ ನೀಡುತ್ತದೆ. ಫಿಫ್ತ್ ಒನ್, rationality of behavior. The administrative behavior is governed by rule of law rather than rule of man. Further, the performance of officials is judged on the basis of such rules which are known to them and to their superiors. ಐದನೆಯ ಪ್ರಮುಖ ಗುಣ ವರ್ತನೆಯ ವೈಚಾರಿಕತೆ. ಆಡಳಿತಾತ್ಮಕ ನಡವಳಿಕೆಯನ್ನು ಮನುಷ್ಯನ ನಿಯಮಕ್ಕಿಂತ ಕಾನೂನಿನ ನಿಯಮದಿಂದ ನಿಯಂತ್ರಿಸಲಾಗುತ್ತದೆ. ಇದಲ್ಲದೆ ಅಧಿಕಾರಿಗಳ ಕಾರ್ಯಕ್ಷಮತೆಯನ್ನು ಅವರಿಗೆ ಮತ್ತು ಅವರ ಮೇಲಧಿಕಾರಿಗಳಿಗೆ ತಿಳಿದಿರುವ ನಿಯಮಗಳ ಆಧಾರದ ಮೇಲೆ ನಿರ್ಣಯಿಸಲಾಗುತ್ತದೆ. ಸಿಕ್ಸ್ತ್ ಒನ್, ಅಕೌಂಟೆಬಿಲಿಟಿ ಆ್ಯಂಡ್ ಆನ್ಸರಬಿಲಿಟಿ.
Bureaucrats are accountable for the actions performed by them in the course of dispensing their duties. They are answerable in case something goes wrong. Sixth one, ಹೊಣೆಗಾರಿಕೆ ಮತ್ತು ಉತ್ತರದಾಯಿತ್ವ. ತಮ್ಮ ಕರ್ತವ್ಯವನ್ನು ನಿರ್ವಹಿಸುವಾಗ ನೌಕರರು ಮಾಡಿದ ಕಾರ್ಯಗಳಿಗೆ ಅವರೇ ಜವಾಬ್ದಾರರಾಗಿರುತ್ತಾರೆ. ಏನಾದರೂ ತಪ್ಪಾದಲ್ಲಿ ಅವರೇ ನೇರವಾಗಿ ಉತ್ತರಿಸಬೇಕಾಗುತ್ತದೆ. ಸೆವೆಂತ್ ಒನ್, ಈಸ್ ಆಫ್ ಅಡ್ಮಿನಿಸ್ಟ್ರೇಷನ್. Bureaucracy makes administration easier. Hierarchical structure is the introduction of new set of rules which makes administration easier. ಸುಲಭ ಆಡಳಿತ. ನೌಕರಶಾಹಿ ಪದ್ಧತಿಯು ಆಡಳಿತವನ್ನು ಸುಲಭಗೊಳಿಸುತ್ತದೆ. ಅಂದರೆ ಶ್ರೇಣೀಕೃತ ವ್ಯವಸ್ಥೆಯು ಹೊಸ ನಿಯಮಗಳನ್ನು ಪರಿಚಯಿಸಿದ್ದು ಪ್ರತಿಯೊಂದು ಕಾರ್ಯಗಳು ವ್ಯಾಖ್ಯಾನಿಸಲ್ಪಟ್ಟಿರುವುದರಿಂದ ಆಡಳಿತವು ಸುಲಭವಾಗುತ್ತದೆ. ಏಯ್ತ್ ಒನ್, ನೋ ಕಾನ್ಫ್ಲಿಕ್ಟ್. Duties and responsibilities are clearly defined and explained. It avoids the overlapping or conflicting of job and duties. ಸಂಘರ್ಷವಿಲ್ಲ. ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳನ್ನು ಸ್ಪಷ್ಟವಾಗಿ ವ್ಯಾಖ್ಯಾನಿಸಲಾಗಿರುವುದರಿಂದ ಮತ್ತು ವಿವರಿಸಲಾಗಿರುವುದರಿಂದ ಇದು ಕೆಲಸ ಮತ್ತು ಕರ್ತವ್ಯಗಳ ಅತಿಕ್ರಮಣ ಅಥವಾ ಸಂಘರ್ಷವನ್ನು ತಪ್ಪಿಸುತ್ತದೆ. ಯಾಕೆಂದರೆ ವಿದ್ಯಾರ್ಥಿಗಳೇ, ನೌಕರಶಾಹಿ ಪದ್ಧತಿಯಲ್ಲಿ ನೀತಿ ನಿಯಮಗಳು ಮತ್ತು ನೌಕರರ ಕರ್ತವ್ಯಗಳು ಮೊದಲೇ ವ್ಯಾಖ್ಯಾನಿಸಲ್ಪಟ್ಟಿರುವುದರಿಂದ ಯಾವುದೇ ಗೊಂದಲ ಮತ್ತು ಸಂಘರ್ಷಕ್ಕೆ ಆಸ್ಪದವಿಲ್ಲ. Dear students, now let us understand the demerits of bureaucracy. Following are some of the demerits of bureaucracy. ನೌಕರಶಾಹಿ ಪದ್ಧತಿಯ ದೋಷಗಳು. ನೌಕರಶಾಹಿ ಪದ್ಧತಿಯನ್ನು ಹಲವಾರು ಲೇಖಕರುಗಳು ಕಟುವಾಗಿ ಟೀಕಿಸಿದ್ದಾರೆ. ಇದಕ್ಕೆ ಕಾರಣ ಅದರಲ್ಲಿರುವ ದೋಷಗಳು. ಅವುಗಳು ಈ ಕೆಳಗಿನಂತಿದೆ. ಫಸ್ಟ್ ಒನ್, ರೆಡ್ ಟೇಪ್. ರೆಡ್ ಟೇಪಿಸಮ್, which means blind following of formal rules and regulations. However, red tape to some extent is essential for providing the essential safety and control devices. Government by law necessitates conformity with the established procedures and legal regulations. ಮೊದಲನೆಯ ಪ್ರಮುಖ ಅವಗುಣ ಕೆಂಪು ಪಟ್ಟಿ. ನಿಯಮಾನುಸಾರಣೆಯಲ್ಲಿ ಕಾಲ ಕಳೆಯುವುದರಿಂದ ಉಂಟಾಗುವ ವಿಳಂಬತೆಗೆ ಇನ್ನೊಂದು ಹೆಸರು ಕೆಂಪು ಪಟ್ಟಿ. ಅಂದರೆ ಕೆಂಪು ಪಟ್ಟಿ ಎಂದರೆ ವಿಳಂಬತೆ ಎಂದು ಅರ್ಥ ಕೊಡುತ್ತದೆ. ಗತಕಾಲದ ನಿಯಮಗಳ ಅಂಧಾನುಕರಣೆ ಮಾಡಲಾಗುತ್ತದೆ. ನೌಕರಶಾಹಿ ಪದ್ಧತಿಯಲ್ಲಿ ವಿಧಿವಿಧಾನಗಳ ಹಾಗೂ ಪೂರ್ವ ನಿದರ್ಶನಗಳ ಅನುಕರಣೆ ಶ್ಲಾಘನೀಯವಾದರೂ ಅವುಗಳಿಗೆ ಅತಿಯಾಗಿ ಅಂಟಿಕೊಂಡಲ್ಲಿ ನ್ಯಾಯನೀತಿಯ ಉದ್ದೇಶವೇ ವಿಫಲವಾಗಬಹುದು. ಸೆಕೆಂಡ್ ಒನ್, ಫಾರ್ಮ್ಯಾಲಿಸಮ್, ಔಪಚಾರಿಕತೆ. ಟೂ ಮಚ್ ಯೂಸ್ ಆಫ್ ಫಾರ್ಮ್ಸ್ ಆ್ಯಂಡ್ ಫಾರ್ಮ್ಯಾಲಿಟೀಸ್ ಮೇಕ್ಸ್ ದ ಅಫಿಷಿಯಲ್ lose his sense of judgment and initiative. The forms of official letters and methods of making note on file and sending it upwards all are fixed beforehand, and each officer acts mechanically in the prescribed manner. ಔಪಚಾರಿಕತೆ ಎಂದರೆ ಸರಕಾರಿ ನೌಕರರು ಔಪಚಾರಿಕತೆಗೆ ಅಂಟಿಕೊಂಡಿದ್ದಾರೆ. ಅಂದರೆ ಪ್ರತಿಯೊಂದು ವಿಷಯವನ್ನು ಪತ್ರಗಳಲ್ಲಿ ತುಂಬುವುದು, ಫೈಲಿನ ಮೇಲೆ ಟಿಪ್ಪಣಿ ಬರೆಯುವುದು, ಅದನ್ನು ಮೇಲಧಿಕಾರಿಗಳಿಗೆ ಕಳುಹಿಸುವುದು ಮುಂತಾದ ಔಪಚಾರಿಕ ಕ್ರಮಗಳನ್ನು ಅವರು ಅನುಸರಿಸುತ್ತಾರೆ. ಇದು ಕೆಲಸ ಕಾರ್ಯಗಳ ವಿಳಂಬತೆಗೆ ಕಾರಣವಾಗುತ್ತದೆ. ಥರ್ಡ್ ಡಿಮೆರಿಟ್ ಈಸ್ ಅನ್ರೆಸ್ಪಾನ್ಸಿವ್ನೆಸ್.
Bureaucracy is not usually responsive to the needs of the people. It considers itself as the self-appointed guardian and interpreter of public interest. ಮೂರನೆಯ ಪ್ರಮುಖವಾದಂತಹ ಅವಗುಣ ಜಡ ಮನೋಭಾವ. ಸಾಮಾನ್ಯವಾಗಿ ಆಡಳಿತಶಾಹಿಯು ಪ್ರಜೆಗಳ ಅಗತ್ಯ ಮತ್ತು ಕಷ್ಟ ಸುಖಗಳನ್ನು ಗಮನಿಸುವುದಿಲ್ಲ. ಅದು ಕೇವಲ ಹಳೆಯ ಕಾಲದ ಆಡಳಿತ ವಿಧಿವಿಧಾನಗಳಿಗೆ ಅಂಟಿಕೊಳ್ಳುತ್ತದೆಯೇ ಹೊರತು ಬದಲಾದ ರಾಜಕೀಯ ಸಾಮಾಜಿಕ ಮೌಲ್ಯಗಳಿಗೆ ಬೇಗನೆ ಹೊಂದಿಕೊಳ್ಳಲು ಪ್ರಯತ್ನಿಸುವುದಿಲ್ಲ. Fourth demerit is corruption. Corruption has gone into the very root of the bureaucratic structure. They are in general prone to illegal extortion of money from the people before doing their work. It is very disastrous to the economy of the country. ಭ್ರಷ್ಟಾಚಾರ. ನೌಕರಶಾಹಿಯ ಒಂದು ಗಂಭೀರ ಸಮಸ್ಯೆ ಎಂದರೆ ಭ್ರಷ್ಟಾಚಾರ. ಇಂದು ಇದು ಸರ್ವವ್ಯಾಪಿಯಾಗಿದೆ. ಭಾರತದಲ್ಲಿ ಒಬ್ಬನಿಗೆ ಒಂದು ಪ್ರಮಾಣ ಪತ್ರ ಅಥವಾ ಲೈಸೆನ್ಸ್ ಬೇಕಾದರೂ ಅದಕ್ಕೆ ಲಂಚ ಕೊಡಬೇಕಾಗುತ್ತದೆ. ಇಲ್ಲವಾದರೆ ಕೆಲಸಗಳು ವಿಳಂಬವಾಗುತ್ತದೆ. ಭಾರತದಲ್ಲಿ ಹಲವಾರು ವಿಧಾನಗಳ ಮೂಲಕ ಭ್ರಷ್ಟಾಚಾರವನ್ನು ತಡೆಗಟ್ಟಲು ಪ್ರಯತ್ನಿಸಿದರೂ ಅದು ವಿಸ್ತರಿಸುತ್ತಲೇ ಇದೆ. Fifth one, nepotism. Nepotism in bureaucracy is often a problem. The managers sitting on top may favor their own people and help their own people to rise quicker than the more deserving people. ಆರನೆಯ ಪ್ರಮುಖ ಅವಗುಣ ಸ್ವಜನ ಪಕ್ಷಪಾತ. ನೌಕರಶಾಹಿಯಲ್ಲಿನ ಒಂದು ಸಮಸ್ಯೆ ಎಂದರೆ ಸ್ವಜನ ಪಕ್ಷಪಾತ. ವ್ಯವಸ್ಥಾಪಕರು ತಮ್ಮ ಸ್ವಮತ ಜನರ ಪರವಾಗಿರಬಹುದು ಮತ್ತು ಹೆಚ್ಚು ಅರ್ಹ ಜನರಿಗಿಂತ ವೇಗವಾಗಿ ಮೇಲೆ ಬರಲು ತಮ್ಮದೇ ಜನರಿಗೆ ಸಹಾಯ ಮಾಡಬಹುದು. ಇದೊಂದು ನೌಕರಶಾಹಿ ಪದ್ಧತಿಯಲ್ಲಿರುವ ಅವಗುಣ. Sixth one, circumlocution. It is criticized for its lengthy and roundabout way of doing work. Bureaucrats care very much for formal rules and regulations. The minutest thing is to be written down in an official way and proper procedure is followed. ಬಳಸು ವಿಧಾನ. ನೌಕರಶಾಹಿ ಕಾರ್ಯನಿರ್ವಹಣೆಯ ವಿಧಾನವು ಸುತ್ತು ಮತ್ತು ಬಳಸು ವಿಧಾನಗಳಿಂದ ಕೂಡಿದೆ. ವಿಷಯ ಎಷ್ಟೇ ತುರ್ತಾಗಿದ್ದರೂ ಸುತ್ತು ಬಳಸಿಕೊಂಡು ಹೋಗುವುದನ್ನು ಬಿಡದೆ ಕೇವಲ ನಿಯಮಗಳ ಪಾಲನೆಯಲ್ಲಿ ತೊಡಗಿ ಸಾರ್ವಜನಿಕರಿಗೆ ತೊಂದರೆಯನ್ನುಂಟು ಮಾಡುತ್ತದೆ. Seventh one, change of goals. The process of getting work done in a bureaucratic system is cumbersome and set of greater importance than the end result. ಏಳನೆಯ ಪ್ರಮುಖ ಅವಗುಣ ಗುರಿಗಳ ಬದಲಾವಣೆ. ಅಧಿಕಾರಶಾಹಿ ವ್ಯವಸ್ಥೆಯಲ್ಲಿ ಗುರಿಗಳ ಬದಲಾವಣೆಯು ಕೆಲಸವನ್ನು ಮಾಡಿಸಿಕೊಳ್ಳುವ ಪ್ರಕ್ರಿಯೆಗೆ ತೊಡಕಾಗಿದೆ. ಕೆಲಸದ ಫಲಿತಾಂಶಕ್ಕಿಂತ ನೀತಿ ನಿಯಮಗಳಿಗೆ ಹೆಚ್ಚು ಮಹತ್ವ ನೀಡಲಾಗುತ್ತದೆ. ಲಾಸ್ಟ್ ಡಿಮೆರಿಟ್ ಈಸ್ empire building. Bureaucracy perpetuates the evil of dividing the work of government into many isolated and self-dependent sections. Every superior tries to increase the number of his subordinates. Subordinates are considered as a symbol of power and prestige. ನೌಕರಶಾಹಿ ಪದ್ಧತಿಯ ಕೊನೆಯ ಅವಗುಣ ಅಂಪೈರ್ ಬಿಲ್ಡಿಂಗ್. ಅಂದರೆ ಅಧಿಕಾರಶಾಹಿಯು ಸರಕಾರದ ಕೆಲಸವನ್ನು ಅನೇಕ ಪ್ರತ್ಯೇಕ ಮತ್ತು ಸ್ವಯಂ ಅವಲಂಬಿತ ವಿಭಾಗಗಳಾಗಿ ವಿಂಗಡಿಸುತ್ತದೆ. ಪ್ರತಿಯೊಬ್ಬ ಮೇಲಧಿಕಾರಿಯು ತನ್ನ ಅಧೀನ ಅಧಿಕಾರಿಗಳ ಸಂಖ್ಯೆಯನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತಾನೆ. ಹೆಚ್ಚು ಅಧೀನ ಅಧಿಕಾರಿಗಳನ್ನು ಹೊಂದುವುದು ಅಧಿಕಾರ ಮತ್ತು ಪ್ರತಿಷ್ಠೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. Dear students,
At the end, we can conclude that despite its drawbacks, bureaucracy continues to be an integral feature of modern organizations. It cannot be wished away. It is therefore necessary to understand it and to overcome its negative aspects through proper reckoning of individual needs and organizational goals. ಆಧುನಿಕ ರಾಜ್ಯಗಳಲ್ಲಿ ನೌಕರಶಾಹಿಯ ಪಾತ್ರ ಹಾಗೂ ಅಧಿಕಾರಗಳು ಅತ್ಯಧಿಕವಾಗಿದೆ. ನೌಕರಶಾಹಿಯು ತನ್ನ ಸಾಂಪ್ರದಾಯಿಕ ಆಡಳಿತಾಧಿಕಾರಗಳ ಜೊತೆಗೆ ಶಾಸನೀಯ ಹಾಗೂ ನ್ಯಾಯಾಂಗೀಯ ಕ್ಷೇತ್ರಗಳಲ್ಲಿ ಅದು ಪ್ರಮುಖ ಪಾತ್ರ ವಹಿಸುತ್ತಿದೆ. ಹೆಚ್ಚುತ್ತಿರುವ ನೌಕರಶಾಹಿಯ ಪಾತ್ರ ಮತ್ತು ಅದರಲ್ಲಿ ಅಧಿಕಾರಗಳ ಕೇಂದ್ರೀಕರಣವನ್ನು ಹಲವರು ಟೀಕಿಸಿದ್ದಾರೆ. Dear students, to know more about the topics, you can refer these books also. ವಿದ್ಯಾರ್ಥಿಗಳೇ, ಈ ವಿಷಯದ ಹೆಚ್ಚಿನ ಮಾಹಿತಿಗಾಗಿ ಈ ಪುಸ್ತಕಗಳನ್ನು ರೆಫರ್ ಮಾಡಬಹುದು. Now let us go through few multiple choice questions related to this topic. ಪ್ರಿಯ ವಿದ್ಯಾರ್ಥಿಗಳೇ, ನಾವು ಈಗಾಗಲೇ ತಿಳ್ಕೊಂಡಿರುವ ವಿಷಯದ ಮೇಲೆ ಕೆಲವೊಂದು ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡುವ. ಫಸ್ಟ್ ಒನ್, ದ ಫ್ರೆಂಚ್ ವರ್ಡ್ ಬ್ಯೂರೋ ಮೀನ್ಸ್ ಡ್ಯಾಶ್. ಫ್ರೆಂಚ್ ಪದ ಬ್ಯೂರೋ ಎಂದರೆ ಡ್ಯಾಶ್. ದ ಆಪ್ಷನ್ಸ್ ಆರ್ ಟೇಬಲ್ಸ್, ಟೇಬಲ್ಗಳು, ಕಚೇರಿಗಳು, ಆಫೀಸಸ್, ರೂಲ್ಸ್, ನಿಯಮಗಳು, ಡೆಸ್ಕ್ಸ್, ಮೇಜುಗಳು. ದ ರೈಟ್ ಆನ್ಸರ್ ಈಸ್ ಡೆಸ್ಕ್ಸ್. ಮೇಜುಗಳು ಸರಿಯಾದ ಉತ್ತರ. ಸೆಕೆಂಡ್ ಒನ್, ದ ವರ್ಡ್ ಬ್ಯೂರೋಕ್ರಸಿ ಲಿಟರಲಿ ಮೀನ್ಸ್. ನೌಕರಶಾಹಿ ಪದದ ಸಾಹಿತ್ಯಕ ಅರ್ಥ ಡ್ಯಾಶ್. ದ ಆಪ್ಷನ್ಸ್ ಆರ್ ರೂಲ್ ಬೈ ಗವರ್ಮೆಂಟ್, ಸರ್ಕಾರದ ಆಡಳಿತ, ರೂಲ್ ಬೈ ಪೀಪಲ್, ಜನರ ಆಡಳಿತ, ರೂಲ್ ಬೈ ಆಫೀಸ್, ಕಚೇರಿ ಆಡಳಿತ, ನನ್ ಆಫ್ ದ ಎಬೋ, ಮೇಲಿನ ಯಾವುದೂ ಅಲ್ಲ. ದ ರೈಟ್ ಆನ್ಸರ್ ಈಸ್ ರೂಲ್ ಬೈ ಆಫೀಸ್. ಕಚೇರಿ ಆಡಳಿತ ಸರಿಯಾದ ಉತ್ತರ. ದ ಟರ್ಮ್ ಬ್ಯೂರೋಕ್ರಸಿ ಆ್ಯಂಡ್ ಡ್ಯಾಶ್ ಆರ್ ಯೂಸ್ಡ್ ಆಸ್ ಸಿನಾನಿಮಸ್. ನೌಕರಶಾಹಿ ಪದ ಮತ್ತು ಡ್ಯಾಶ್ ಪದವನ್ನು ಸಮಾನವಾಗಿ ಬಳಸಲಾಗುತ್ತದೆ. ಆಪ್ಷನ್ಸ್ ಆರ್ ಗವರ್ನಮೆಂಟ್ ಸರ್ಕಾರ, ಪಬ್ಲಿಕ್ ಸಾರ್ವಜನಿಕ, ಸಿವಿಲ್ ಸರ್ವಿಸ್ ನಾಗರಿಕ ಸೇವೆ, ಅಡ್ಮಿನಿಸ್ಟ್ರೇಷನ್ ಆಡಳಿತ. ದ ರೈಟ್ ಆನ್ಸರ್ ಈಸ್ ಸಿವಿಲ್ ಸರ್ವಿಸ್ ನಾಗರಿಕ ಸೇವೆ. ನಾಗರಿಕ ಸೇವೆ ಮತ್ತು ನೌಕರಶಾಹಿ ಎಂಬ ಪದವನ್ನು ಸಮಾನವಾಗಿ ಬಳಸಲಾಗುತ್ತದೆ. ಫೋರ್ತ್ ಕ್ವಶನ್ ಈಸ್ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಮೆರಿಟ್ ಆಫ್ ಸಿವಿಲ್ ಸರ್ವಿಸ್. ಇವುಗಳಲ್ಲಿ ಯಾವುದು ನಾಗರಿಕ ಸೇವೆಯ ಗುಣವಾಗಿದೆ? ಆಪ್ಷನ್ಸ್ ಆರ್ ಎಫಿಷಿಯನ್ಸಿ ದಕ್ಷತೆ, ರೂಲ್ಸ್ ನಿಯಮಗಳು, ಬೋತ್ ಎ ಅಂಡ್ ಬಿ ಎ ಮತ್ತು ಬಿ ಎರಡು, ರೆಡ್ ಟೇಪ್ ವಿಳಂಬ. ದ ರೈಟ್ ಆನ್ಸರ್ ಈಸ್ ಬೋತ್ ಎ ಅಂಡ್ ಬಿ, ದಟ್ ಈಸ್ ಎಫಿಷಿಯನ್ಸಿ ಅಂಡ್ ರೂಲ್ಸ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎ ಮತ್ತು ಬಿ ಎರಡು, ಅಂದರೆ ದಕ್ಷತೆ ಮತ್ತು ನಿಯಮಗಳು. ಫಿಫ್ತ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ದ ಡಿಮೆರಿಟ್ ಆಫ್ ಸಿವಿಲ್ ಸರ್ವಿಸ್. ಇವುಗಳಲ್ಲಿ ಯಾವುದು ನಾಗರಿಕ ಸೇವೆಯ ಅವಗುಣವಲ್ಲ? ಆಪ್ಷನ್ಸ್ ಆರ್ ಫಾರ್ಮ್ಯಾಲಿಸಮ್ ಔಪಚಾರಿಕತೆ, ಡಿವಿಷನ್ ಆಫ್ ಲೇಬರ್ ಶ್ರಮ ವಿಭಜನೆ, ಕರಪ್ಷನ್ ಭ್ರಷ್ಟಾಚಾರ, ನೆಪೋಟಿಸಮ್ ಸ್ವಜನ ಪಕ್ಷಪಾತ. ದ ರೈಟ್ ಆನ್ಸರ್ ಈಸ್ ಡಿವಿಷನ್ ಆಫ್ ಲೇಬರ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಡಿವಿಷನ್ ಆಫ್ ಲೇಬರ್. ಥ್ಯಾಂಕ್ ಯು.